ನಮಸ್ಕಾರ. ಶ್ರೀಮಂತರಾಗೋದು ಅಂದರೆ ಜೀವನ ಪೂರ್ತಿ ದುಡ್ದು ಪೈಸೆ ಪೈಸೆ ಉಳಿಸಿ ವಯಸ್ಸಾದ್ಮೇಲೆ ಆರಾಮಾಗಿರೋದು ಅಂತಾನೆ ನಾವೆಲ್ಲ ಕೇಳಿ ಬೆಳೆದಿದ್ದೇವೆ ಅಲ್ವಾ? ಆದರೆ ಈ ಕಥೆಯ ಆ ನಂಬಿಕೆಯನ್ನೇ ಪ್ರಶ್ನಿಸ್ತದೆ. ಇದು ಸಮಾಜ ಹಾಕಿಕೊಟ್ಟ ಸ್ಲೋ ಲೇನ್ ಬಿಟ್ಟು ತನಗಾಗಿಯೇ ಒಂದು ಫಾಸ್ಟ್ ಲೇನ್ ಸೃಷ್ಟಿಸಿಕೊಂಡ ಒಬ್ಬ ಸಾಮಾನ್ಯ ಯುವಕನ ಅಸಾಮಾನ್ಯ ಕತೆ. ನೋಡಿ, ರೋಮನ್ ಚಕ್ರವರ್ತಿ ಮಾರ್ಕಸ್ ಆರೇಲಿಯಸ್ ಹೇಳ್ದಾಗೆ ಎಲ್ಲರೂ ಹೋಗೋ ದಾರಿಯಲ್ಲೇ ಹೋಗೋದು ಜೀವನದ ಉದ್ದೇಶ ಅಲ್ಲ. ಕೆಲವೊಮ್ಮೆ ಬಹುಸಂಖ್ಯಾತರು ಹಿಡಿದ ದಾರಿಯಿಂದ ಹೊರಬರೋದೇ ಜಾಣತನ. ಬಹುಶಃ ಹಣಕಾಸಿನ ವಿಷಯದಲ್ಲೂ ಅಷ್ಟೇ. ಎಲ್ಲರೂ ಹಿಂಬಾಲಿಸೋ ಆರ್ಥಿಕ ಮಾರ್ಗ ನಮ್ಮನ್ನು ನಿಜವಾದ ಸ್ವಾತಂತ್ರ್ಯದ ಕಡೆಗೆ ಕೊಂಡೊಯ್ಯದೇ ಇರಬಹುದು. ಹಾಗಾದರೆ ಸಂಪತ್ತಿಗೆ ಇರುವ ದಾರಿಗಳು ಯಾವುವು? ಸಾಮಾನ್ಯವಾಗಿ ಎರಡನ್ನೂ ನೋಡ್ಬೋದು. ಒಂದು, ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋ ಸ್ಲೋ ಲೇನ್, ಅಂದರೆ ಚೆನ್ನಾಗಿ ಓದು, ಒಳ್ಳೆ ಕೆಲಸ ಹಿಡಿ, ಖರ್ಚು ಕಡಿಮೆ ಮಾಡು, ನಿವೃತ್ತಿ ಆಗೋವರೆಗೂ ಕಾಯಿ. ಇನ್ನೊಂದು ಫಾಸ್ಟ್ ಲೇನ್. ಇದು ಚಿಕ್ಕ ವಯಸ್ಸಿನಲ್ಲೇ ಸಂಪತ್ತು ಮತ್ತು ಸಂಪೂರ್ಣ ಆರ್ಥಿಕ ಸ್ವಾತಂತ್ರ್ಯದ ಭರವಸೆ ನೀಡುತ್ತೆ. ಈ ಎರಡರ ನಡುವಿನ ಆಯ್ಕೆಯೇ ನಮ್ಮ ಇವತ್ತಿನ ಕಥೆಯ ತಿರುಳು. ಸರಿ, ನಮ್ಮ ಕಥೆಯ ನಾಯಕನ ವಿಷಯಕ್ಕೆ ಬರೋಣ. ಆರಂಭದಲ್ಲಿ ಅವರು ಕೂಡ ಇದೇ ಸಾಂಪ್ರದಾಯಿಕ ಹಾದಿಯಲ್ಲೇ ಇದ್ರು. ನಿಧಾನವಾಗಿ ಶ್ರೀಮಂತರಾಗಿ ಅನ್ನೋ ಸಮಾಜದ ಮಾತನ್ನೇ ನಂಬಿ ತಮ್ಮ ಪಯಣ ಶುರು ಮಾಡಿದ್ರು. ಆದರೆ ಅದು ಒಂದು ರೀತಿಯಲ್ಲಿ ಸಾಧಾರಣ ಜೀವನಕ್ಕೆ ಶರಣಾದಂತೆ ಅನ್ನೋದನ್ನ ಅವರು ಅರಿತಿರ್ಲಿಲ್ಲ. ಹದಿಹರೆಯದಲ್ಲೇ ಅವರಿಗೆ ಅನಿಸ್ತಿತ್ತು, ದೊಡ್ಡ ಶ್ರೀಮಂತರಾಗಬೇಕಂದ್ರೆ ಒಬ್ಬ ನಟ, ಕ್ರೀಡಾಪಟು ಅಥವಾ ದೊಡ್ಡ ಸಂಗೀತಗಾರನಾಗಬೇಕು ಅಂತ. ತಮ್ಮಲ್ಲಿ ಅಂಥ ವಿಶೇಷ ಪ್ರತಿಭೆ ಏನೂ ಇಲ್ಲ ಅಂತ ಗೊತ್ತಾದ ಮೇಲೆ ಆ ಕನಸನ್ನೇ ಕೈಬಿಟ್ಟಿದ್ರು. ಆದರೆ ಒಂದೇ ಒಂದು ಕನಸು ಮಾತ್ರ ಅವ್ರನ್ನ ಬಿಟ್ಟೋಗಿರಲಿಲ್ಲ. ಅದು ಹೊಳೆಯುವ ಲಂಬೋರ್ಗಿನಿ ಕೌಂಟ್ಯಾಶ್ ಕಾರ್ನ ಮಾಲೀಕನಾಗಬೇಕು ಅನ್ನೋದು. ಆದರೆ ಒಂದೇ ಒಂದು ದಿನ, ಕೇವಲ 90 ಸೆಕೆಂಡ್ಗಳಲ್ಲಿ ಅವರ ಇಡೀ ಜೀವನದ ದೃಷ್ಟಿಕೋನವೇ ಬದಲಾಗಿ ಹೋಯಿತು. ಒಂದು ಅನಿರೀಕ್ಷಿತ ಘಟನೆ ಅವರಿಗೆ ಜ್ಞಾನೋದಯ ಮಾಡಿಸಿತು. ಆಗಿದ್ದಿಷ್ಟು, ಒಂದು ದಿನ ಐಸ್ ಕ್ರೀಮ್ ತಿನ್ನೋಕೆ ಅಂತ ಹೋದಾಗ ಅವರ ಕಣ್ಣು ಮುಂದೆಯೇ ಅದೇ ಲಂಬೋರ್ಗಿನಿ ಕೌಂಟೇಶ್ ಬಂದು ನಿಂತಿತು. ಅದಕ್ಕಿಂತ ದೊಡ್ಡ ಆಶ್ಚರ್ಯ ಅಂದರೆ, ಕಾರಿನಿಂದ ಇಳಿದು ಬಂದವನು ವಯಸ್ಸಾದ ಶ್ರೀಮಂತನಲ್ಲ, ಬದಲಾಗಿ ಜೀನ್ಸ್ ಶರ್ಟ್ ಹಾಕಿದ್ದ ಸುಮಾರು 25 ವರ್ಷದ ಒಬ್ಬ ಸಾಮಾನ್ಯ ಯುವಕ. ಆ ಕ್ಷಣದಲ್ಲಿ ಅವರೊಳಗಿನ ಎಲ್ಲಾ ಅಳುಕನ್ನು ಬದಿಗೊತ್ತಿ ಧೈರ್ಯ ಮಾಡಿ ಆ ಯುವಕನ ಬಳಿ ಹೋಗಿ ಒಂದು ಪ್ರಶ್ನೆ ಕೇಳಿದರು. ಆ ಒಂದು ಸರಳ ಪ್ರಶ್ನೆ ಅವರ ಭವಿಷ್ಯವನ್ನೇ ಬದಲಾಯಿಸುತ್ತೆ ಅಂತ ಅವರಿಗೆ ಆಗ ತಿಳಿದಿರಲಿಲ್ಲ. ಆ ಯುವಕನ ಉತ್ತರ ತುಂಬಾನೇ ಸಿಂಪಲ್ ಆಗಿತ್ತು: ನಾನೊಬ್ಬ ಇನ್ವೆಂಟರ್ ಅಷ್ಟೇ. ಆತ ಲಾಟರಿ ಹೊಡೆದವನಲ್ಲ, ಶ್ರೀಮಂತ ತಂದೆಯ ಮಗನಲ್ಲ, ಅಥವಾ ದೊಡ್ಡ ಸ್ಪೋರ್ಟ್ಸ್ ಸ್ಟಾರ್ ಕೂಡ ಅಲ್ಲ. ಈ ಉತ್ತರ ಅವರ ತಲೆಯಲ್ಲಿದ್ದ ಎಲ್ಲ ಕಲ್ಪನೆಗಳನ್ನ ಪುಡಿ ಮಾಡಿತು. ಓ, ಹಾಗಾದ್ರೆ ಪ್ರಸಿದ್ಧರಾಗದೆ, ವಿಶೇಷ ಪ್ರತಿಭೆ ಇಲ್ಲದೆಯೂ ಶ್ರೀಮಂತರಾಗಬಹುದಾ ಅನ್ನೋ ಸತ್ಯದ ಅರಿವಾಯಿತು. ಆ ಸ್ಫೂರ್ತಿ ಸಿಕ್ಕಿದ ತಕ್ಷಣ ಎಲ್ಲವೂ ಸರಿ ಹೋಗಲಿಲ್ಲ. ವಾಸ್ತವವಾಗಿ ಅವರ ನಿಜವಾದ ಹೋರಾಟ ಶುರುವಾದದ್ದೇ ಆಗ. ಯಶಸ್ಸಿನ ದಾರಿ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಅದು ವೈಫಲ್ಯಗಳ ಕಠಿಣ ಕಾಲುದಾರಿಯಾಗಿತ್ತು. ಅವರ ಹೋರಾಟದ ಚಿತ್ರಣ ಇಲ್ಲಿದೆ ನೋಡಿ. ಕಾಲೇಜು ಮುಗಿದ ನಂತರದ 5 ವರ್ಷಗಳು ಒಂದರಿಂದ ಒಂದರಂತೆ ವ್ಯಾಪಾರದಲ್ಲಿ ಸೋಲು, ಸಾಲದ ಹೊರೆ ಹೆಚ್ಚಳ ಮತ್ತು ನಿಧಾನವಾಗಿ ಖಿನ್ನತೆ ಆವರಿಸಿಕೊಳ್ಳಲು ಶುರುವಾಗಿತ್ತು. ವರ್ಷಗಳು ಉರುಳಿದವು, ಆದರೆ ಯಶಸ್ಸು ಮಾತ್ರ ಮರೀಚಿಕೆಯಾಗಿತ್ತು. ಈ ಸಮಯದಲ್ಲಿ ಹೊಟ್ಟೆಪಾಡಿಗಾಗಿ ಅವರು ಸಿಕ್ಕ ಕೆಲಸಗಳನ್ನು ಮಾಡಬೇಕಾಗಿ ಬಂತು. ಲಿಮೋ ಡ್ರೈವರ್, ರೆಸ್ಟೋರೆಂಟಲ್ಲಿ ಟೇಬಲ್ ಕ್ಲೀನರ್, ಪಿಜ್ಜಾ ಡೆಲಿವರಿ, ಹೀಗೆ ಅವರ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡುವಂತಹ ಹಲವು ಕೆಲಸಗಳನ್ನು ಮಾಡಿದ್ರು. ಇದರ ಜೊತೆಗೆ ಮನೆಯಿಂದಲೂ ಒತ್ತಡ. ಅವರ ತಾಯಿ ಪದೇ ಪದೇ ಒಂದು ಒಳ್ಳೆ ಕೆಲಸ ಹಿಡಿ ಮಗು ಅಂತ ಹೇಳುತ್ತಿದ್ರು. ಈ ಮಾತುಗಳು ಅವರ ಆತ್ಮವಿಶ್ವಾಸವನ್ನು ಮತ್ತಷ್ಟು ಕುಗ್ಗಿಸುತ್ತಿದ್ದವು. ಒಂದು ರಾತ್ರಿ ಚಿಕಾಗೋದ ಭೀಕರ ಹಿಮಪಾತದಲ್ಲಿ ಲಿಮೋ ಉಳಿಸ್ತಿದ್ದಾಗ ದಾರಿಯಲ್ಲಿ ಸಿಕ್ಕಾಕೊಂಡ್ರು. ಆ ಚಳಿಯಲ್ಲಿ ಏಕಾಂಗಿಯಾಗಿ ಕೂತಿದ್ದಾಗ ಅವರ ಮನಸ್ಸಿನಲ್ಲೇ ಒಂದು ಬಲವಾದ ಯೋಚನೆ ಬಂತು. ಸಾಕು, ಇನ್ನು ಮುಂದೆ ಒಂದು ದಿನವೂ ಈ ರೀತಿ ಬದುಕಬಾರದು. ಅದೇ ಅವರ ಜೀವನದ ಟರ್ನಿಂಗ್ ಪಾಯಿಂಟ್. ಆ ಕ್ಷಣದ ನಿರ್ಧಾರದೊಂದಿಗೆ ಅವರ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಯಿತು. ಅದೇ ಫಾಸ್ಟ್ ಲೇನ್ ಪ್ರಗತಿಯ ಆರಂಭ. ಅವರು ತಮ್ಮ ಸಮಯವನ್ನು ಹಣಕ್ಕಾಗಿ ಮಾರುವುದನ್ನು ನಿಲ್ಲಿಸಿ ತಮಗಾಗಿ ಕೆಲಸ ಮಾಡುವ ಒಂದು ಸಿಸ್ಟಮ್, ಅಂದರೆ ಒಂದು ವ್ಯವಸ್ಥೆಯನ್ನು ನಿರ್ಮಿಸುವುದರ ಕಡೆಗೆ ಗಮನ ಹರಿಸಿದ್ರು. ಕಿಸೆಯಲ್ಲಿ ಕೇವಲ $900 ಇಟ್ಕೊಂಡು ಫೀನಿಕ್ಸ್ಗೆ ಹೊರಟರು. ಲಿಮೋ ಡ್ರೈವರ್ ಆಗಿ ಕೆಲಸ ಮಾಡಿದ ಅನುಭವದಿಂದ ಅವರಿಗೆ ಒಂದು ಸಮಸ್ಯೆ ಗೊತ್ತಾಗಿತ್ತು. ಬೇರೆ ಊರುಗಳಿಗೆ ಬರುವ ಜನರಿಗೆ ಅಲ್ಲಿನ ಸ್ಥಳೀಯ ಟ್ಯಾಕ್ಸಿ ಅಥವಾ ಲಿಮೋ ಸೇವೆಗಳನ್ನು ಹುಡುಕುವುದು ಕಷ್ಟ ಅಂತ. ಇದೇ ಸಮಸ್ಯೆಗೆ ಪರಿಹಾರವಾಗಿ ಒಂದು ವೆಬ್ಸೈಟ್ ನಿರ್ಮಿಸಿದ್ರು. ಇಲ್ಲೇ ನೋಡಿ ಅವರ ನಿಜವಾದ ಜೀನಿಯಸ್ ಇರೋದು. ಮೊದಲು ಅವರು ಬೇರೆಯವರಿಗೆ ವೆಬ್ಸೈಟ್ ಡಿಸೈನ್ ಮಾಡಿಕೊಡ್ತಿದ್ರು. ಅಂದರೆ ಸಮಯ ಕೊಟ್ಟರೆ ಹಣ ಬರ್ತಿತ್ತು. ಆದರೆ
ಇದರಲ್ಲಿ ದೊಡ್ಡ ಬೆಳವಣಿಗೆ ಇಲ್ಲ ಅಂತ ಅವ್ರಿಗೆ ಬೇಗನೆ ಅರ್ಥ ಆಯಿತು. ಆಗ ಅವರು ತಮ್ಮ ಬಿಸ್ನೆಸ್ ಮಾಡೆಲನ್ನೇ ಬದಲಾಯಿಸಿದ್ರು. ಬೇರೆಯವರಿಗೆ ವೆಬ್ಸೈಟ್ ಮಾಡಿಕೊಡುವ ಬದಲು ತಮ್ಮ ವೆಬ್ಸೈಟ್ಗೆ ಬರುವ ಗ್ರಾಹಕರನ್ನು ನೇರವಾಗಿ ಲೀಮೋ ಕಂಪನಿಗಳಿಗೆ ಲೀಡ್ಸ್ ಆಗಿ ಮಾರಾಟ ಮಾಡಲು ಶುರು ಮಾಡಿದ್ರು. ಇದೊಂದು ಅದ್ಭುತ ಬದಲಾವಣೆ, ಯಾಕಂದ್ರೆ ಇದು ಅವರ ಸಮಯದ ಹಂಗಿಲ್ಲದೆ 24 ಗಂಟೆಯೂ ತಾನಾಗೇ ಕೆಲಸ ಮಾಡುವಂಥ ಒಂದು ಸಿಸ್ಟಮ್ ಆಗಿತ್ತು. ಆ ಬದಲಾವಣೆಯ ಪರಿಣಾಮ ಆಶ್ಚರ್ಯಕರವಾಗಿತ್ತು. ಮೊದಲನೇ ತಿಂಗಳು ಕೇವಲ $473 ಗಳಿಸಿದ ಆದಾಯ 5 ತಿಂಗಳಲ್ಲಿ $2,300ಗೂ ಹೆಚ್ಚಾಯಿತು. ಇದು ನೇರ ರೇಖೆಯ ಬೆಳವಣಿಗೆಯಲ್ಲ, ಬದಲಿಗೆ ರಾಕೆಟ್ನಂತೆ ಮೇಲಕ್ಕೆ ಹೋಗುವ ಘಾತೀಯ ಬೆಳವಣಿಗೆ. ಈ ಹೊಸ ವ್ಯವಸ್ಥೆ ಕೇವಲ ಒಂದು ಬಿಸ್ನೆಸ್ ಆಗಿ ಉಳಿಯಲಿಲ್ಲ, ಅದು ನಿರಂತರವಾಗಿ ಆದಾಯ ನೀಡುವ ಒಂದು ಹಣದ ಮರವಾಗಿ ಬೆಳೆಯಿತು. ಏನಿದು ಹಣದ ಮರ ಅಂದರೆ? ಇದು ಒಂದು ಆಟೋಮೇಟೆಡ್ ಬಿಸ್ನೆಸ್ ಸಿಸ್ಟಮ್. ಅಂದರೆ ನಾವು ಕೆಲಸ ಮಾಡಿದ್ರು, ನಿದ್ದೆ ಮಾಡಿದ್ರು ಅಥವಾ ರಜೆಯಲ್ಲಿದ್ದರೂ ಅದು ನಮಗೋಸ್ಕರ ದುಡಿತಲೇ ಇರ್ತದೆ, ಆದಾಯವನ್ನು ತರ್ತಲೇ ಇರ್ತದೆ. ಇದು ಸಮಯದಿಂದ ಸಂಪತ್ತನ್ನು ಬೇರ್ಪಡಿಸ್ತದೆ. ಈ ಹಣದ ಮರ ಎಷ್ಟೊಂದು ಫಲ ನೀಡಿತು ಅಂದರೆ, ಕೆಲವು ತಿಂಗಳುಗಳಲ್ಲಿ ತಿಂಗಳಿಗೆ $2 ಲಕ್ಷ ಹೆಚ್ಚು ಲಾಭ ತಂದುಕೊಡ್ತಿತ್ತು. ಹೌದು, ಇದು ಆದಾಯವಲ್ಲ, ಶುದ್ಧ ಲಾಭ. ಈ ವ್ಯವಸ್ಥೆಯ ವಿಶೇಷತೆ ಅಂದರೆ, ಅವರು ತಿಂಗಳಿಗೆ ಕೇವಲ ಕೆಲವು ಗಂಟೆಗಳ ಕಾಲ ಕೆಲಸ ಮಾಡಿದರೆ ಸಾಕಿತ್ತು. ಉಳಿದ ಸಮಯದಲ್ಲಿ ಟ್ರಾವೆಲ್ ಮಾಡಲಿ, ವಿಡಿಯೋ ಗೇಮ್ ಆಡಲಿ ಅಥವಾ ತಮಗಿಷ್ಟವಾದ ಯಾವುದೇ ಕೆಲಸ ಮಾಡಲಿ, ಹಣ ಮಾತ್ರ ನಿರಂತರವಾಗಿ ಬರುತ್ತಲೇ ಇತ್ತು. ಕೊನೆಗೆ ಅವರು ತಮ್ಮ ಕಂಪನಿಯನ್ನು ಮತ್ತೆ ಮಾರಾಟ ಮಾಡಲು ನಿರ್ಧರಿಸಿದಾಗ ಅವರಿಗೆ $7.9 ಮಿಲಿಯನ್ ಕ್ಯಾಶ್ ಆಫರ್ಗಳು ಬಂದವು. ಇದು ಅವರು ಕಟ್ಟಿ ಬೆಳೆಸಿದ ಆ ಸಿಸ್ಟಮ್ನ ಅಗಾಧ ಮೌಲ್ಯವನ್ನು ತೋರಿಸುತ್ತೆ. ಹೀಗೆ ಕತೆ ಒಂದು ವೃತ್ತವನ್ನು ಪೂರ್ಣಗೊಳಿಸಿತು. ಅಂದು ಐಸ್ ಕ್ರೀಮ್ ಅಂಗಡಿಯ ಮುಂದೆ ನಿಂತು ನೋಡ್ತಿದ್ದ ಕನಸಿನ ಲ್ಯಾಂಬೋರ್ಗಿನಿ ಇಂದು ಅವರ ಕೈ ಸೇರಿತ್ತು. ಇದು ಕೇವಲ ಒಂದು ಕಾರ್ ಖರೀದಿಸಿದಲ್ಲ, ಬದಲಿಗೆ ತಾವು ನಂಬಿದ್ದ ಫಾಸ್ಟ್ ಲೈನ್ ಸಿದ್ಧಾಂತಕ್ಕೆ ಸಿಕ್ಕ ದೊಡ್ಡ ಗೆಲುವಾಗಿತ್ತು. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ್ದು ಏನು? ಇದು ನಮ್ಮನ್ನು ಒಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳಿಕೊಳ್ಳುವಂತೆ ಮಾಡುತ್ತೆ. ನಾವು ಹಿಡಿದಿರುವ ದಾರಿ, ಅದು ಉದ್ಯೋಗವೇ ಆಗಿರಲಿ ಅಥವಾ ವ್ಯವಹಾರವೇ ಆಗಿರಲಿ, ಅದು ನಮ್ಮ ಸಮಯಕ್ಕೆ ತಕ್ಕಂತೆ ರೇಖೀಯವಾಗಿ ಅಂದರೆ ಲೀನಿಯರ್ ಆಗಿ ಬೆಳೆಯುತ್ತಿದೆಯಾ, ಅಥವಾ ಅದು ನಮ್ಮ ಸಮಯದ ಹಂಗಿಲ್ಲದೆ ಘಾತೀಯವಾಗಿ ಅಂದರೆ ಎಕ್ಸ್ಪೋನೆನ್ಷಿಯಲ್ ಆಗಿ ಬೆಳೆಯೋ ಸಾಮರ್ಥ್ಯವನ್ನು ಹೊಂದಿದೆಯಾ? ಯೋಚಿಸಬೇಕಾದ ವಿಷಯ.